ಮ್ಯೂಚುವಲ್ ಫಂಡಿಂದ ಅಪಾಯ ಕಡಿಮೆ ಇದೆ, ಲಾಭ ಜಾಸ್ತಿ ಇದೆ. ಇವರು ಆ ಹಣವನ್ನು ಬೇರೆ ಬೇರೆ ಸಹ ಹಾಕಿ ಏರುಪೇರು ಆದಾಗ ಅವರೇ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ನಮ್ಮ ಸಂಘದ ಸದಸ್ಯರು ಕೂಡ ಇದನ್ನು ಮಾಡ್ಬೋದು. ಬರೀ ಚಿನ್ನ ಮತ್ತು ಬೇರೆ ವಸ್ತುಗಳಲ್ಲಿ ಮಾಡೋದನ್ನು ಮ್ಯೂಚುವಲ್ ಫಂಡಲ್ಲಿ ಇಡ್ಬೋದು. ಈ ದಿವಸ ಬೆಂಗಳೂರಿನ ಆರಾ ಫೈನಾನ್ಷಿಯಲ್ ಸರ್ವಿಸಸ್ ಸಂಸ್ಥೆಯವರು ನಮಗೆಲ್ಲರಿಗೂ ಮಾರ್ಗದರ್ಶನ ಕೊಡುವಂತೆ ಒಂದು ವಿಡಿಯೋವನ್ನು ತಯಾರಿಸಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಮಾರುಕಟ್ಟೆಯಲ್ಲಿ ಹಣ ತೊಡಗಣೆ ಮಾಡುವಂಥದ್ದು ಬಡ ಮಧ್ಯಮ ವರ್ಗ ಮತ್ತು ಶ್ರೀಮಂತ ವರ್ಗದವರಿಗೂ ಕೂಡ ಒಂದು ಸವಾಲಿನ ವಿಷಯವಾಗಿದೆ. ಇವತ್ತು ನಾವೇ ನೋಡಿದ ಹಾಗೆ ಮಾರುಕಟ್ಟೆಯಲ್ಲಿ ಷೇರಿನ ಬೆಲೆ ತುಂಬ ಜಾಸ್ತಿ ಆಗ್ತಾ ಇದೆ. ಹಾಗಿರುವಾಗ ನಮಗೆ ಷೇರಿಗೆ ಹಾಕಲಿಕ್ಕಾಗದಿದ್ದರೆ ಷೇರಿನಲ್ಲಿ ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡಿನಲ್ಲಿ ಹಣ ಹಾಕಿದರೆ ಭಾಳಷ್ಟು ಲಾಭ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಇವತ್ತು ನಾವು ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಕೂಡ ನೋಡ್ತಾ ಇದ್ದೇವೆ, ಟಿ ವಿಯಲ್ಲಿ ಕೂಡ ನೋಡ್ತಾ ಇದ್ದೇವೆ. ಸರ್ಕಾರವು ಕೂಡ ಮ್ಯೂಚುವಲ್ ಫಂಡ್ನಲ್ಲಿ ಬಡವರಾಗಲಿ ಶ್ರೀಮಂತರಾಗಲಿ ಹಣ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಅಡ್ವೈಸರಿ ಸರ್ವಿಸ್ ಕೊಡೋದಕ್ಕೆ ಆರಾ ಫೈನಾನ್ಷಿಯಲ್ ಸರ್ವಿಸಸ್ನವರು ನಮ್ಮೂರಿನವರೇ, ಉಡುಪಿಯವರು, ಅವರು ಬೆಂಗಳೂರಲ್ಲಿ ಇದ್ದುಕೊಂಡು ಇಡೀ ನಮ್ಮ ರಾಜ್ಯದ ಎಲ್ಲ ಕಡೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಸಾಮಾನ್ಯರಿಗೆ ತಿಳುವಳಿಕೆ ಮೂಡುವಂತೆ ಒಂದು ವಿಡಿಯೋವನ್ನು ತಯಾರಿಸಿದ್ದಾರೆ. ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಲಾಭವನ್ನು ಗಳಿಸ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ವಿಡಿಯೋವನ್ನು ತಯಾರಿಸಿದ್ದಾರೆ. ಆ ವಿಡಿಯೋವನ್ನು ಇವತ್ತು ನಮ್ಮ ಈ ರೀತಿಯಲ್ಲಿ ಬಡವರ ಜೊತೆಯಲ್ಲಿ ಮತ್ತು ನಮ್ಮಂಥವ್ರ ಜೊತೆಯಲ್ಲಿ ನಮಗೆ ಮಾರ್ಗದರ್ಶನ ಕೊಡ್ತಾ ಇರ್ತಕ್ಕಂಥ ಪೂಜ್ಯರು ಅದನ್ನು ವಿದ್ಯುಕ್ತವಾಗಿ ಇವತ್ತು ಸಮಾಜಕ್ಕೆ ಬಿಡುಗಡೆ ಮಾಡಿದ್ದಾರೆ. ನಾವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸೋದ್ರಿಂದ ಹೆಚ್ಚಿನ ಲಾಭವನ್ನು ಗಳಿಸ್ಬೋದು ಅಂತ ಇವತ್ತು ಹೆಚ್ಚಿನ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಷೇರು ಮಾರುಕಟ್ಟೆ ಅಂತಂದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ, GDP ಹೇಗಿದೆ, ನಮ್ಮ ದೇಶದ ಸಾಧನೆ ಹೇಗಿದೆ, ನಮ್ಮ ದೇಶದ ವಸ್ತುಗಳು ಹೊರದೇಶದಲ್ಲಿ ಯಾವ ರೀತಿ ಖರೀದಿ ಮಾಡ್ತಾರೆ, ಇವೆಲ್ಲವನ್ನು ನೋಡಿಕೊಂಡು ಷೇರು ಮಾರುಕಟ್ಟೆಯಲ್ಲಿ ಬಹಳ ದೊಡ್ಡ ಪರಿಣಾಮ ಆಗುತ್ತೆ. ಎಲ್ಲಿಯೋ ಅಮೇರಿಕದಲ್ಲಿ ಆಗುವಂಥ ಬದಲಾವಣೆಗಳು ನಮ್ಮ ದೇಶದ ಷೇರು ಮಾರುಕಟ್ಟೆ ಮೇಲೆ ಭಾಳ ದೊಡ್ಡ ಬದಲಾವಣೆ ಆಗುತ್ತೆ. ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಣೆ ಮಾಡಿದಾಗ ನಮ್ಮ ದೇಶ ಅಭಿವೃದ್ಧಿ ಆದಂತೆ ನಾವು ಹಣವನ್ನು ಕೂಡ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸಣ್ಣ ಸಣ್ಣ ರೀತಿಯಲ್ಲಿ ಹಣ ತೊಡಗಣೆ ಮಾಡಿದವರು ಲಕ್ಷಾಧೀಶರಾದಂಥ, ಕೋಟ್ಯಾಧೀಶರಾದಂಥ ಉದಾಹರಣೆಗಳಿವೆ. ಮ್ಯೂಚುವಲ್ ಫಂಡ್ ಅಂತಂದರೆ ನಮಗೆ ಗೊತ್ತಿಲ್ಲ ಷೇರು ಹೇಗೆ ಬೆಳೀತದೆ, ಹೇಗೆ ಇಳಿತದೆ ಅಂತ ಗೊತ್ತಿಲ್ಲ. ಆದರೆ ಅದನ್ನು ಗೊತ್ತಿರುವಂಥ ತಜ್ಞರು ಒಂದು ಫಂಡ್ ಕ್ರಿಯೇಟ್ ಮಾಡ್ತಾರೆ. ಆ ಫಂಡಿನಲ್ಲಿ ನಾವು ಹಣವನ್ನು ಹಾಕಿದೆ, ಅವರು ಅದನ್ನು ಭಾಳ ಬುದ್ಧಿವಂತಿಕೆಯಿಂದ ಬಳಸಿಕೊಂಡು ಯಾವ ಮಾರುಕಟ್ಟೆಯಲ್ಲಿ ಹೆಚ್ಚು ಲಾಭ ಬರ್ತದೋ ಅಲ್ಲಿ ವಿನಿಯೋಗಿಸಿಕೊಂಡು ನಮ್ಮ ಹಣವನ್ನು ವೃದ್ಧಿ ಮಾಡುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ. ಇದು ನೇರವಾಗಿ ನಾವು ಷೇರಿಗೆ ಹಣ ಹಾಕೋದಿಲ್ಲ, ಆದರೆ ಷೇರಿನಲ್ಲಿ ಬಳಕೆ ಮಾಡುವಂಥವರಿಗೆ ನಾವು ಹಣವನ್ನು ಕೊಡ್ತೇವೆ. ಅದರಿಂದ ನಾವು ಮಾರುಕಟ್ಟೆಯಲ್ಲಿ ಲಾಭವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತೇವೆ. ಆದರೆ ಮ್ಯೂಚುವಲ್ ಫಂಡಿಗೆ ಹಾಕೋದು ಹೇಗೆ? ಅತ್ಯಂತ ಸರಳ ಉಪಾಯಗಳಿವೆ. ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಮ್ಮಲ್ಲಿರುವಂಥ ಹಣವನ್ನು ಮ್ಯೂಚುವಲ್ ಫಂಡಿಗೆ ಹಾಕ್ಬೋದು. 5,000 ರೂಪಾಯಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಏನಾಗ್ಬೋದು? ಸಂಬಳ ಬರುವವರಿದ್ದಾರೆ, ಒಂದು ತಿಂಗಳಿಗೆ ಒಂದು 30,000 ರೂಪಾಯಿ ಸಂಬಳ ಬರುವವರಿದ್ದಾರೆ. ಅವರು ಪ್ರತಿ ತಿಂಗಳು 8,000 ರೂಪಾಯಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ, 10,000 ರೂಪಾಯಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ಏನಾಗ್ಬೋದು? ನಿಮಗೆ ಆಶ್ಚರ್ಯ ಆಗಿ ಕಾಣ್ಬೋದು. ಇವತ್ತು ಮಾರುಕಟ್ಟೆ ಪ್ರಿಡಿಕ್ಷನ್ಸ್ ಹೇಳ್ತಾರೆ, ಒಂದು 30 ವರ್ಷದ ಒಬ್ಬ ತರುಣ ತಿಂಗಳಿಗೆ 20,000 ರೂಪಾಯಿ ಮಾರುಕಟ್ಟೆಯಲ್ಲಿ ಹಾಕಿದರೆ 30 ವರ್ಷಗಳ ಬಳಿಕ ಆತ 3 ಕೋಟಿಯೋ 4 ಕೋಟಿ ರೂಪಾಯಿನೋ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ. ಇದು ಯಾವುದೇ ಒಂದು ಮ್ಯಾಜಿಕ್ ಅಲ್ಲ, ಮಂತ್ರದಂಡ ಅಲ್ಲ, ಇದು ಯಾವುದೇ ಒಂದು ಸುಳ್ಳು ಹೇಳುವ ವ್ಯವಹಾರ ಅಲ್ಲ. ಇದು ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಣೆ ಮಾಡಿ ತಂದು ಕೊಡುವಂಥ ವ್ಯಾಪಾರ. ಇದರೊಳಗೆ ಯಾವುದೇ ಮೋಸ ವಂಚನೆ ಇಲ್ಲ. ಇದು ಸಂಪೂರ್ಣವಾಗಿ ಸೆಬಿ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದವರಿಂದ ಸಂಪೂರ್ಣವಾಗಿ ನಿಯಂತ್ರಿತವಾಗಿದೆ. ನೀವು ಹಾಕಿದಂಥ ಹಣ 1 ರೂಪಾಯಿ ಕೂಡ ಬೇರೆ ಯಾರು ಮುಟ್ಟುವ ಹಾಗಿಲ್ಲ. ನಿಮ್ಮ ಅಕೌಂಟಿಂದ ಮ್ಯೂಚುವಲ್ ಫಂಡಿಗೆ ಹೋಗ್ತದೆ, ಮ್ಯೂಚುವಲ್ ಫಂಡಿಂದ ನಿಮ್ಮ ಅಕೌಂಟಿಗೆ ವಾಪಸ್ ಬರ್ತದೆ. ಮಧ್ಯವರ್ತಿಗಳ ಕಾಟ ಇಲ್ಲ. ಅನೇಕ ಮ್ಯೂಚುವಲ್ ಫಂಡ್ ಅಡ್ವೈಸರ್ಸ್ ಬಂದಿದ್ದಾರೆ. ಅಂಥ ಒಬ್ಬರು ಅಡ್ವೈಸರ್ ನಮ್ಮ ಶ್ರೀಧರ್ ಭಟ್ರವರು, ನಮ್ಮ ಉಡುಪಿ ಹತ್ತಿರದ ಬಾರ್ಕೂರಿನವರು. ಕಳೆದ 25 ವರ್ಷಗಳಿಂದ ಮ್ಯೂಚುವಲ್ ಫಂಡ್ ಮಾರುಕಟ್ಟೆಯಲ್ಲಿ ಬಹಳ ಅಧ್ಯಯನ ಮಾಡಿ ತಮ್ಮದೇ ಆದಂಥ ಒಂದು ಕಂಪನಿಯನ್ನು ಸ್ಥಾಪಿಸಿದ್ದಾರೆ, ಆರಾ ಫೈನಾನ್ಷಿಯಲ್ ಸರ್ವಿಸಸ್ ಅಂತ. ಅನೇಕ ಗುರಿಗಳನ್ನು ಇಟ್ಟುಕೊಂಡು ನಾವು ಸಣ್ಣ ಸಣ್ಣ ತೊಡಗಣೆ ಮಾಡಿದರೆ ಹೆಚ್ಚಿನ ಲಾಭವನ್ನು ಗಳಿಸ್ಕೊಳ್ಳೋದು ಹೇಗೆ ಅಂಥೇಳಿ ಈ ಮ್ಯೂಚುವಲ್ ಫಂಡ್ ನಮಗೆ ಕಲಿಸಿಕೊಡ್ತದೆ. ಮ್ಯೂಚುವಲ್ ಫಂಡ್ ಅತ್ಯಂತ ಪಾರದರ್ಶಕವಾಗಿದೆ. ವೈಯಕ್ತಿಕವಾಗಿ ನಾನು ಕೂಡ ಮ್ಯೂಚುವಲ್ ಫಂಡ್ನಲ್ಲಿ ಸಾಕಷ್ಟು ಹಣವನ್ನು ತೊಡಗಣೆ ಮಾಡಿದ್ದೇನೆ. ನಾಳೆ ನನ್ನ ನಿವೃತ್ತಿ ಜೀವನ ಮ್ಯೂಚುವಲ್ ಫಂಡ್ನಲ್ಲಿ ಬರ್ತಕ್ಕಂಥ ಆದಾಯದಿಂದನೇ ಮಾಡಬೇಕು ಅನ್ನುವಂಥ ವರೆಗೆ ನಾನು ಹಣವನ್ನು ತೊಡಗಣೆ ಮಾಡಿದ್ದೇನೆ. ನಮ್ಮ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ತನ್ನಲ್ಲಿ ಇರುವಂಥ ಸಣ್ಣ ಉಳಿತಾಯವನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾಯಿದೆ. ಮತ್ತು ಕಳೆದ 2 ವರ್ಷದಲ್ಲಿ ನಾವು ಉತ್ತಮ ಲಾಭವನ್ನು ಪಡ್ಕೊಂಡಿದ್ದು ಕೂಡ ನಾನು ಗಮನಿಸಿದ್ದೇನೆ. ಹಾಗೆ ವೈಯಕ್ತಿಕವಾಗಿ ನಾನು ಕಂಡಂತೆ ಮ್ಯೂಚುವಲ್ ಫಂಡು ಸೇಫ್ ಆಗಿದೆ. ಮ್ಯೂಚುವಲ್ ಫಂಡಲ್ಲಿ ವಂಚನೆ ಇಲ್ಲ. ಮ್ಯೂಚುವಲ್ ಫಂಡ್ ಸ್ವಲ್ಪ ದೀರ್ಘಕಾಲ 10 ವರ್ಷ, 20 ವರ್ಷ, 30 ವರ್ಷ ತೊಡಗಿಸಿಕೊಂಡು ಹೋದವರಿಗೆ ಖಂಡಿತವಾಗಿ ಮಾರುಕಟ್ಟೆಯಲ್ಲಿ ಅತ್ಯುತ್ತಮ
ಲಾಭವನ್ನು ತಂದುಕೊಡ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನೆಲ್ಲ ಸಹೋದರರಲ್ಲಿ ಈ ನಿಟ್ಟಿನಲ್ಲಿ ಚಿಂತನೆ ಮಾಡುವಂತೆ ವಿನಂತಿ ಮಾಡ್ಕೊಳ್ತೇನೆ. ಖಂಡಿತವಾಗಿ ನಮ್ಮ ಆರಾಧವರ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಿಡುಗಡೆ ಮಾಡಿದ್ದಾರೆ, ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಇವತ್ತು ಬಿಡುಗಡೆ ಮಾಡಿದ್ದಾರೆ, ಅದನ್ನೊಮ್ಮೆ ನೋಡಿ ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಇವತ್ತು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪರಮ ಪೂಜ್ಯ ಕಾವಂದ್ರ ದಿವ್ಯ ಹಸ್ತದಿಂದ ಒಂದು ವಿಡಿಯೋವನ್ನು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ವಿಡಿಯೋವನ್ನು ಇವತ್ತು ನಾವು ಲೈವ್ ಮಾಡಿರ್ತೇವೆ. ಈ ವಿಡಿಯೋ ಮುಖ್ಯವಾಗಿ ಇವತ್ತಿನ ದಿವಸದಲ್ಲಿ ವಿದ್ಯಾರ್ಥಿಗಳು ಎಜುಕೇಷನ್ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ಹೊರಗೆ ಬಂದು ವೃತ್ತಿ ಜೀವನ ಸ್ಟಾರ್ಟ್ ಮಾಡುವಾಗ ಫಸ್ಟ್ ತಿಂಗಳು ಸಂಬಳ ಬಲಿಗೆ ಸ್ಟಾರ್ಟ್ ಆಗುತ್ತೆ. ಆ ಸಂಬಳವನ್ನು ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಹಿಂದಿನ ತಿಂಗಳವರೆಗೆ ಅವರಿಗೆ ಪಾಕೆಟ್ ಮನಿ ಇರುತ್ತೆ, ಮನೆಯಿಂದ ಹಣ, ತಂದೆ ತಾಯಿ ಹಣ ಕೊಡ್ತಾರೆ, ಅಜ್ಜಿ ಹಣ ಕೊಡ್ತಾರೆ, ಅದರಲ್ಲಿ ಅವರು ಜೀವನ ಕಳೀತಾ ಇರ್ತಾರೆ. ಸೊ ಬರೋ ತಿಂಗಳಿಂದ ಸಂಬಳ ಬಲಿಗೆ ಸ್ಟಾರ್ಟ್ ಆಗುತ್ತೆ. ಆ ಸಂಬಳದಲ್ಲಿ ಒಂದು ಪೋರ್ಷನ್ ನಿತ್ಯ ಖರ್ಚಿಗೆ ಬೇಕಾಗುತ್ತೆ, ಒಂದು ಪೋರ್ಷನ್ ಮೀಡಿಯಂ ಟರ್ಮ್ ರಿಕ್ವೈರ್ಮೆಂಟ್ಸಿಗೆ ಬೇಕಾಗುತ್ತೆ, ಇನ್ನೊಂದಷ್ಟು ಹಣ ನಿಮ್ಮ ಲಾಂಗ್ ಟರ್ಮ್ ರಿಕ್ವೈರ್ಮೆಂಟಿಗೆ ಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಕನ್ನಡದಲ್ಲಿ ಹೆಚ್ಚು ಕಡಿಮೆ ಒಂದು 16 ವಿಡಿಯೋ ಮಾಡಿ ಹಾಕಿದ್ದೇವೆ. ಅಂದರೆ ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, ಶಾರ್ಟ್ ಟರ್ಮಿಗೆ ಯಾವ ಪ್ರಾಡಕ್ಟ್, ಮೀಡಿಯಂ ಟರ್ಮಿಗೆ ಯಾವ ಪ್ರಾಡಕ್ಟ್, ಅಲ್ಲದೇ SIP ಅಂದರೆ ಏನು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವಾಗ ನಮಗೆ ಡಿಸ್ಟ್ರಿಬ್ಯೂಟರ್ಸ್ಗೆ ಎಷ್ಟು ಕಮಿಷನ್ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿರುವಂತಹ ಎಲ್ಲ ಇನ್ಫಾರ್ಮೇಷನನ್ನು ಸರಿಯಾಗಿ ತಿಳ್ಕೊಳ್ಳಿ. ನಮ್ಮ ಆಫೀಸ್ ಇಲ್ಲಿ ಉಜಿರೆಯಲ್ಲಿ ಕೂಡ ಇದೆ. ನಮ್ಮ ಇಲ್ಲಿಯ ಬ್ರ್ಯಾಂಚಿನ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ, ಇಮೇಲ್ ಚಾನಲಲ್ಲೂ ಸಿಗುತ್ತೆ. ಅದನ್ನು ಸದುಪಯೋಗ ಪಡೆದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿ ವಿನಂತಿ.